ಗ್ಲಾಸ್ ಹೌಸ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ಸುವರ್ಣ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಎರಡನೇ ದಿನವಾದ ಇಂದು ಶಿಬಿರಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ಉತ್ತರ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಸ್ಪತ್ರೆಗಳು ಈ ಶಿಬಿರದಲ್ಲಿ ಭಾಗಿಯಾಗಿದೆ. ಆರೋಗ್ಯ ಶಿಬಿರದಲ್ಲಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಭಾಗಿಯಾಗಿದ್ದಾರೆ. ಶಿಬಿರದಲ್ಲಿ ಹೃದ್ರೋಗ, ಕಣ್ಣಿನ ತಪಾಸಣೆ, ಮಂಡಿ ನೋವು, ಬಿಪಿ, ಮಧುಮೇಹ ಸೇರಿದಂತೆ ಸಾಮಾನ್ಯ ಆರೋಗ್ಯ ಉಚಿತ ತಪಾಸಣೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಆಸ್ಪತ್ರೆಗಳು ಈ ಶಿಬಿರದಲ್ಲಿ ಭಾಗವಹಿಸಿದೆ. ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದರ ಜೊತೆಗೆ ಮುಂಜಾಗ್ರತೆ ವಹಿಸೋದಕ್ಕೆ ಈ ಶಿಬಿರ ಸಹಕಾರಿಯಾಗಲಿದೆ. ಈಗ ಯಾರಾದರೂ ಹೇಳಿದ್ರೆ ನಾನು ಶಾಣೆ ಆಗಿಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಂಡು ಮೆಟ್ಟಿದ ನಾಡಂದು ಹುಬ್ಬಳ್ಳಿ ಅಂತ ಹುಬ್ಬಳ್ಳಿಯಾಗಿ ಇವತ್ತು ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಡುತ್ತೆ. ಅದೇನಂತಂದ್ರೆ ಮನುಷ್ಯಾಗ ಕುಡಿಯಾಕ ನೀರು ಬೇಕು, ಹೊಟ್ಟಿಗೆ ಊಟ ಬೇಕು, ಆರೋಗ್ಯ ಮೇನ್ ಬೇಕು. ಆರೋಗ್ಯ ಇದ್ದರೆ ಬೇಕಾದ ಮಾಡ್ಬೋದು, ನಾವು ಬೇಕಾದ ಸಾಗಿಸ್ಬೋದು. ಅಂಥ ಆರೋಗ್ಯ ಶಿಬಿರವನ್ನು ನಮ್ಮ ಸುವರ್ಣ ನ್ಯೂಸ್ ನಮ್ಮ ಧಾರವಾಡ ಜಿಲ್ಲೆದಾಗ ಹಮ್ಮಿಕೊಂಡಂದ್ರೆ ನಮಗೆ ಭಾಳ ಹೆಮ್ಮೆ ಆಗೈತಿ. ಇವತ್ತು ನಾವು ಹಳ್ಳಿ ಜನ ಅಲ್ಲಿಲ್ಲೇ ಹೋಗಿ ತೋರಿಸೋದು, ದುಡ್ಡು ಖರ್ಚು ಮಾಡೋದು, ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋದು. ಬರೀ ಒಬ್ಬ ಡಾಕ್ಟ್ರನ್ನ ಭೇಟಿ ಆಗ್ಬೇಕಂದ್ರೆ 500 ರೂಪಾಯಿ ಕೊಡ್ಬೇಕು. ಹೊಳ್ಳಿ ಒಂದು 2-3 ತಾಸು ನಾವು 2-3 ದಿನ ಪಾಳಿ ಹಚ್ಚುವಂಥ ಪರಿಸ್ಥಿತಿ ಅಂತ ಆಗಿರ್ತೈತಿ. ಅಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಮಾಡೈತಿ ಅಂತೇಳಿ ನಮ್ಗೆ ತುಂಬ ಹೆಮ್ಮೆ ಆಗೈತಿ. ಇಂಥ ಯಾರೂ ಮಾಡಿದಂಥ ಕೆಲಸ ನಮ್ಮ ಸುವರ್ಣ ನ್ಯೂಸ್ ಮಾಡಿಕೊಟ್ಟೈತಿ. ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮೊಟ್ಟ ಮೊದಲು ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವ್ರಿಗೆ ಧನ್ಯವಾದ ಅಂತೂ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಇದು ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಎಲ್ಲ ಜನರು, ಹುಬ್ಳಿ ಧಾರವಾಡ ಇರಲಿ ಮತ್ತು ರೀಜನ್ ಜನರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ತಮ್ಮ ಆರೋಗ್ಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ ಎಲ್ಲ ಆಸ್ಪತ್ರೆ, ಹುಬ್ಳಿ ಧಾರವಾಡ ಇರೋದು ಎಲ್ಲ ಆಸ್ಪತ್ರೆಗಳು ಇಲ್ಲಿದ್ದಾರೆ. ಉಚಿತ ಮತ್ತು ತುರ್ತು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದು ಲಾಭ ಪಡೀತಾ ಇದ್ದಾರೆ. ಪ್ರಥಮವಾಗಿ ಸುವರ್ಣ ನ್ಯೂಸ್ನವರಿಗೆ ನಮಸ್ಕಾರ ಹೇಳುತ್ತೇವೆ, ಧನ್ಯವಾದಗಳು ಅವರಿಗೆ. ಇಂಥ ಕಾರ್ಯಕ್ರಮ ಪ್ರಪ್ರಥಮವಾಗಿ ಹುಬ್ಬಳ್ಳಿಯಲ್ಲಿ ಪ್ರಥಮ ಬಾರಿಗೆ ಮಾಡಿದ್ದು ಸುವರ್ಣ ನ್ಯೂಸ್ನವರು. ಭಾಳ ಚಲೋ ಆಗಿದೆ ಕಾರ್ಯಕ್ರಮ. ಎಲ್ಲರೂ ರೊಕ್ಕ ಕೊಟ್ಟು ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕು. ಒಂದು ಇದನ್ನು ಇವ್ರನ್ನ ಚೆಕ್ ಮಾಡಿಸ್ಬೇಕಂದ್ರೆ ಮತ್ತೆ 500 ರೂಪಾಯಿ ತೊಗೋಬೇಕು. ಬ್ಲಡ್ ಚೆಕಪ್ ಮಾಡಿಸ್ಬೇಕಂದ್ರೆ 500 ರೂಪಾಯಿ ತೊಗೋಬೇಕು. ಜಿಲ್ಲಾ ಜನ ಬರತ್ತಾರೆ, ಎಲ್ಲ ಹಳ್ಳಿಯಿಂದನೂ ಬರತ್ತಾರೆ, ರೈತರು ಬರ್ತಾರೆ, ಕಲ್ಗಟ್ಟಿಗಿಂದ ಬರ್ತಾರೆ, ದಾಡಿಂದ ಬರ್ತಾರೆ, ಕುಂಬಳದಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರತ್ತಾರೆ ಜನ. ಇನ್ನೂ 2 ದಿನ ಮುಂದುವರಿಸಿದ್ರು ಅಡ್ಡಿಲ್ಲ. ನೀವು ಜನರಿಗೆ ಭಾಳ ಉಪಯೋಗ ಆಕೈತಿದ್ರೆ ಇದರಿಂದ ಯಾರೂ ಮಾಡಿಲ್ಲ. ಪ್ರಥಮವಾಗಿ ಹುಬ್ಬಳ್ಳಿಗೆ ಪ್ರಥಮವಾಗಿ ಮಾಡಿದ್ದಿದೆ ಸುವರ್ಣ ನ್ಯೂಸ್. ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಅವರಿಗೆ. ಸುವರ್ಣ ನ್ಯೂಸ್ ಉಚಿತ ಆರೋಗ್ಯ ಶಿಬಿರ ಮಾಡಿರೋದ್ರ ನಂತರ ಎಲ್ಲ ಆಶಾ ಕಾರ್ಯಕರ್ತರಿಗೆ ಮತ್ತು ರೈತರಿಗೆ ಮತ್ತು ಇಲ್ಲಿ ಕಾರ್ಮಿಕ ವರ್ಗದವರಿಗೆ ಬಹಳ ಅನುಕೂಲ ಆಗೈತಿ. ಇದು ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು. ಮಾಡಿದಾಗ ಎಲ್ಲ ನೋಡಿರಿ, ಒಬ್ಬೊಬ್ಬರಿಗೆ ಈಗ ಅಲ್ಲಿ ಔಷಧಿ ಸಹಿತ ಫ್ರೀ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ನಡಿಬೇಕು. ಪಾಪ ತೋರಿಸ್ಕೊಳಕ್ಕಾಗಲ್ಲ. ಒಂದು ಹಾಸ್ಪಿಟಲ್ಗೆ ಹೋಗಿ, ಒಂದು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕಂದ್ರೆ ಎಂಟ್ರೆನ್ಸ್ ಫೀನೇ 1000 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ಇರ್ತೈತಿ. ಅಂಥದ್ದಾಗ ಇಲ್ಲಿ ದೊಡ್ಡ ಹಾಸ್ಪಿಟಲ್ಗಳು ಬಂದಿದ್ದಾವೆ. ಚುಚುರಾಯಿ ಹಾಸ್ಪಿಟಲ್ ಆಗಿರ್ಬೋದು, KLE ಹಾಸ್ಪಿಟಲ್ ಆಗಿರ್ಬೋದು, ಇಂಥವು ಅನೇಕ ಹಾಸ್ಪಿಟಲ್ಗಳು ಇಲ್ಲಿ ಬಂದಿದ್ದಾವೆ. ಇಂಥ ಹಾಸ್ಪಿಟಲ್ನಲ್ಲಿ ತೋರಿಸ್ಕೊಳಕ್ಕೆ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಂಥವ್ರು ಸುವರ್ಣ TV ಅವರು. ಸುವರ್ಣ ನ್ಯೂಸ್ನವರು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮನ್ನು ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ನಾವು ಹೊಸದಾಗಿ ಬರ್ತಾ ಇರುವಂಥ ನಾವು ಆಸ್ಪತ್ರೆ ಆಗಿರೋದ್ರಿಂದ ಇಲ್ಲಿ ಇನ್ನಿತರೆ ಸುಮಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಆಸ್ಪತ್ರೆಗಳು ಇಲ್ಲಿ ಬಂದಿದ್ದಾವೆ. ಅದೇ ರೀತಿ ನಮಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ. ನಾವಿಲ್ಲಿ ಬಂದು ನಾವು ಇದ್ದೀವಿ, ನಮ್ಮದು ಒಂದು ಬರ್ತಾ ಇದ್ದೀವಿ, ನಾವು ಒಂದು ಸೇವೆಗಳನ್ನ ಸಲ್ಲಿಸಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅನ್ನೋದನ್ನ ತಿಳಿಸ್ಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ಚಾನಲ್ದವರು ಆರೋಗ್ಯ ಮೇಳ ಹುಬ್ಬಳ್ಳಿ ಸಿಟಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದರಿಂದ ಎಲ್ಲ ಬಡವರಿಗಾಗಲಿ ಶ್ರೀಮಂತರಂತೇನಲ್ಲ, ಎಲ್ಲರೂ ಇದರ ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದರಲ್ಲೂ ಸುವರ್ಣ ಆರೋಗ್ಯ ಮೇಳದವರು, ಸುವರ್ಣ ಚಾನಲ್ದವರು ಹೋಗಿ ಎಲ್ಲರನ್ನ ಕರ್ಕೊಂಡ್ಬಂದು ಆರೋಗ್ಯ ಶಿಬಿರವನ್ನು ಯಶಸ್ವಿ ಮಾಡಬೇಕಂತ ಏನು ಮೋಟು ಇಟ್ಕೊಂಡಿದ್ರು. ಅದು ಯಶಸ್ವಿ ಆಗಿದೆ. ಸುವರ್ಣ ನ್ಯೂಸ್ ಚಾನಲ್ದವರಿಗೆ ನಮ್ಮ ಸಿಬ್ಬಂದಿ ವತಿಯಿಂದ, ನಮ್ಮ ಸುವರ್ಣವರ ಹಾಸ್ಪಿಟಲ್ ಆಡಳಿತ ಮಂಡಳಿಯವರಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.